ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಕ್ರೋಶೆ ಡಿಸೈನ್ಸ್ ನೋಡ್ತಾ ಇದ್ದೀರಲ್ವ, ಇಲ್ಲಿ ಈ ರೀತಿ ಕ್ರೋಶೆ ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ಈಸಿಯಾಗಿ ದಾರ ಯಾವ ರೀತಿ ಸುತ್ಕೋಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಆರೆಳೆ ದಾರ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಹೇಳ್ತಾ ಇದ್ದೀನಿ. ಓಕೆ, ನೋಡ ಬನ್ನಿ ಹೇಗೆ ಅಂತ. ಸೊ ಈ ಥರ ಡಿಸೈನ್ಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಆರೆಳೆ ದಾರ ಅನ್ನೋದು ಕರೆಕ್ಟಾಗಿ ಸುತ್ಕೊಂಡಿದ್ರೆ ಮಾತ್ರ ನಿಮ್ಗೆ ಈ ಥರ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ನಿಮಗೆ ಫಸ್ಟ್ ಸ್ಟೆಪ್ಪೇ ಆರೆಳೆ ದಾರ ಸುತ್ಕೊಳ್ಳೋದಿರುತ್ತೆ. ಸೊ ಅದಕ್ಕೇ ಬಿಗಿನರ್ಸ್ಗೆಲ್ಲ ಕಷ್ಟ ಆಗುತ್ತಲ್ವಾ, ಸೊ ಅವ್ರಿಗೆಲ್ಲನೂ ಹೆಲ್ಪ್ ಆಗುತ್ತೆ. ಹಾಗೆ ಯಾರೇ ಅಷ್ಟೇ ಅಂದರೆ ಯಾರಾದರೂ ಆಗಿರ್ಬೋದು, ಈ ರೀತಿ ಕ್ರೋಶೆ ಡಿಸೈನ್ಸು ಬ್ರೈಡಲ್ ಡಿಸೈನ್ಸ್ ಎಲ್ಲ ಮಾಡಬೇಕಾದ್ರೆ ಸೊ ನಿಮಗೆ ಆರೆಳೆ ದಾರ ಸುತ್ಕೋಬೇಕು ಕಂಪಲ್ಸರಿ. ಸೊ ಅವ್ರಿಗೂ ಯೂಸ್ ಆಗುತ್ತೆ. ಫಸ್ಟ್ ಸ್ಟೆಪ್ ಅದೇ ಆಗಿರುತ್ತಲ್ವ. ಸೊ ಅದರಿಂದ ನೋಡೋಣ ಯಾವ ರೀತಿ ಈಸಿಯಾಗಿ ನಿಮಗೆ ಆರೆಳೆ ದಾರ ಅನ್ನೋದು ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಬನ್ನಿ ನೋಡೋಣ ಹೇಗೆ ಅಂತ. ಈ ಥರ ಈ ಡಿಸೈನ್ಸ್ ಎಲ್ಲ ಮೇಕಿಂಗ್ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾನು ಈ 3 ಡಿಸೈನ್ಸು ಯಾವುದು ನಾನು ಮೇಕಿಂಗ್ ವಿಡಿಯೋ ಮಾಡಿಲ್ಲ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಡಿಸೈನ್ಸು ನಿಮಗೆ ಹೇಳಿ, ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ನೀವು ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡ್ತೀನಿ. ಓಕೆನಾ? ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಆರೆಳೆ ದಾರದಲ್ಲೇ ನಾನು ಮಾಡಿರೋದು. ಸೊ ಇದೊಂದು ಡಿಸೈನು ನೋಡೋಣ ಬನ್ನಿ. ಸೊ ಇದು ನೋಡಿ, ಇದು ಫ್ಲವರ್ ಡಿಸೈನ್ ಆಗಿದೆ. ಇದು ಆರೆಳೆ ದಾರದಿಂದನೇ ನಾನು ಯೂಸ್ ಮಾಡ್ಕೊಂಡು ಮಾಡಿರೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಶಿಂಗ್ ಎಲ್ಲ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ನಿಮಗೆ ಆರೆಳೆ ದಾರನೇ ಸುತ್ಕೋಬೇಕು, ಮೇನ್ ಅದೇ ಇರೋದು. ಸೊ ಈ ಡಿಸೈನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸತಿ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಆರೆಳೆ ದಾರ ಯಾವ ರೀತಿ ಸುತ್ಕೋಬೇಕು ಅಂತ. ಈ ರೀತಿ 2 ಥ್ರೆಡ್ ಬೇಕಾಗುತ್ತೆ. ಸೊ ಮಿನಿಮಮ್ 2 ಥ್ರೆಡ್ ಬೇಕಾಗುತ್ತೆ, ಈ ಥರ ಕಟ್ಟರು. ಸೊ 2 ಥ್ರೆಡ್ ಯೂಸ್ ಮಾಡ್ಕೊಳ್ಳಿ. ಸೊ ಓಕೆನಾ? ಸೊ ನೆಕ್ಸ್ಟು ಮತ್ತೆ 2 ರೆಟ್ ಬೇಕಾಗುತ್ತೆ. ರೆಟ್ ಅಂದರೆ ನೀವು ಆಲ್ರೆಡಿ ನೀವೇನಾದರೂ ಸ್ಯಾರಿಗೆ ಫಾಲ್ ಆಗ್ತಾಯಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ಫೋಲ್ಡ್ ಮಾಡಿಕೊಂಡು ಈ ರೀತಿ ರೆಟ್ ಯೂಸ್ ಮಾಡ್ಕೊಬೋದು. ಸೊ ಅಥವಾ ಯಾವ್ದಾದ್ರು ರೆಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಮೇನ್ ಏನಂದರೆ ಫೋಲ್ಡ್ ಮಾಡಿ ರೆಡಿ ಇಟ್ಕೊಳ್ಳಿ. ಈ ಥರ ಮಿನಿಮಮ್ 2 ಥ್ರೆಡ್ ಬೇಕಾಗುತ್ತೆ. ಓಕೆ, ಸೊ 2 ಥ್ರೆಡ್ ಕಂಪಲ್ಸರಿ ಇಟ್ಕೊಳ್ಳಿ. ಸೊ 2 ಥ್ರೆಡ್ ಯೂಸ್ ಮಾಡಿಕೊಂಡು ಇವಾಗ ಯಾವ ರೀತಿ ಆರೆಳೆ ದಾರನ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಈಸಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಅಂತ. ಮಿಸ್ ಮಾಡ್ಕೊಬೇಡಿ. ಸೊ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಫಾಲೋ ಮಾಡಿ. ಬಿಗಿನರ್ಸ್ ಆಗಿದ್ರೂ ಖಂಡಿತ ನೀವು ಟ್ರೈ ಮಾಡಿ. ಈ ಈಸಿ ಮೆಥಡ್ ಟ್ರೈ ಮಾಡಿ. ಸೊ ನೀವು ಬೇಗನೆ ಈ ಮೆಥಡ್ ಕಲ್ತ್ಕೊಂಡು ನೀವು ಬೇಗನೆ ಶುರು ಮಾಡ್ಬೋದು. ಕ್ರೋಶೆ ಡಿಸೈನ್ಸ್ ಅನ್ನೋದು ಬೇಗನೆ ಶುರು ಮಾಡ್ಬೋದು. ಸೊ ನಿಮ್ಗೆ ಇದು ಫಸ್ಟ್ ಮೆಥಡ್ ಅಂದರೆ ಫಸ್ಟ್ ಸ್ಟೆಪ್ಪೇ ನಿಮಗೆ ದಾರ ಸುತ್ಕೊಳ್ಳೋದೇ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ಈ ಮೆಥಡ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡ ಬನ್ನಿ, ಈ ರೀತಿ ನಾಟ್ ಮಾಡ್ಕೊಳ್ಳಿ. 2 ಥ್ರೆಡ್ ಅನ್ನಲ್ಲ, 2 ಥ್ರೆಡ್ಡು ಸೇರಿಸಿ ಈ ಥರ ನಾಟ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ 2 ತೋರಿಸ್ತಾ ಇದ್ದೀನಿ, ನೋಡ್ಬೋದು ವಿಡಿಯೋದಲ್ಲಿ. ಸೊ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಬಿಗಿನರ್ಸನ್ನು ವಿಸಿಟ್ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಅವ್ರಿಗೆ. ಸೊ ಏನೂ ಗೊತ್ತಿಲ್ಲ ನಮಗೆ ಆರೆಳೆ ದಾರ ಯಾವ ರೀತಿ ಸುತ್ಕೋಬೇಕು, ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀವಿ ಅಂದ್ರೂ ಡೆಫಿನೆಟಾಗಿ ಈ ವಿಡಿಯೋನ ವಾಚ್ ಮಾಡ್ಬೋದು ನೀವು. ಸೊ ಆರಾಮಾಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ನೋಡಿಕೊಂಡು ನೀವು ಕಲ್ತ್ಕೊಂಡು ಆಮೇಲೆ ನೀವು ಕ್ರೋಶೆ ಡಿಸೈನ್ಸ್ ಅನ್ನೋದು ಈಸಿಯಾಗಿ ಮಾಡ್ಬೋದು. ಸೊ ಇವಾಗ 2 ಥ್ರೆಡ್ ಇದೆಯಲ್ವಾ, ಈ 2 ಥ್ರೆಡ್ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಈ ಥರ ರೆಟ್ಟಿಗೆ ಸುತ್ಕೊತಾ ಇದ್ದೀನಿ. ಫಾಲ್ ಅನ್ನಲ್ಲ, ಆಗಲೇ ಹೇಳಿದ್ನಲ್ಲ, ಫಾಲ್ ರೆಟ್ ಸಿಗುತ್ತಲ್ವ, ಸ್ವಲ್ಪ ಸೀರೆಗೆ ಫಾಲ್ ಆಗ್ತಿರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಈ ಥರ ಗ್ರಿಪ್ಪಾಗಿರೋ ಥರ ಅಂದರೆ ನೀವು ರೆಟ್ಟನ್ನು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಗ್ರಿಪ್ ಸಿಗುತ್ತೆ, ದಾರನೂ ಏನು ಹೊರಗಡೆ ಬರಲ್ಲ. ಓಕೆ, ಸ್ಟಿಫಾಗಿರುತ್ತೆ. ಪ್ರಾಪರಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ, 1-2 ಸಲ ಫೋಲ್ಡ್ ಮಾಡಿ ಯೂಸ್ ಮಾಡಿ. ಸೊ ಈ ಥರ ದಾರ ಸುತ್ಕೊಳ್ಳಿ. ಇದು ಎಷ್ಟು ದೂರ ಸುತ್ತಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ದೂರ ಸುತ್ಕೋಬೇಕು. ನಾನು ಸ್ಯಾಂಪಲ್ಗೆ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ. ರೆಟ್ ಇದೆಯಲ್ಲ ಕೆಳಗಡೆ ದಾರ ಸುತ್ತುತ್ತಾ ಇದ್ದೀನಲ್ಲ, ಅದರಲ್ಲಿ ಫುಲ್ಲು ಫಿಲ್ ಆಗಬೇಕು, ಅಂದರೆ ಕವರ್ ಆಗಿರಬೇಕು ಥ್ರೆಡ್ಡು. ಅಷ್ಟವರೆಗೂ ನೀವು ಸುತ್ಕೊಳ್ಳಿ ದಾರನ. ಓಕೆ, ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಏನಾದರೂ ಸೀರೆಗೆ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಜಾಸ್ತಿ ಸುತ್ಕೋಬೇಕಾಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನೋಡಿ, ಮತ್ತೆ ಇನ್ನೆರಡು ಥ್ರೆಡ್ಡನ್ನ 2 ದಾರದಲ್ಲಿ ಇದೆಯಲ್ವಾ, ಆ 2 ದಾರದಲ್ಲಿ ಇರೋದನ್ನು ಮತ್ತೆ ಅದನ್ನು ನಾಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ. ಇವಾಗ ಟೋಟಲಾಗಿ 4 ಆಯಿತು. ರೆಟ್ಟಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ವ, ರೆಟ್ಟಲ್ಲಿ 2 ಎಳೆ ಬಂತು, ಮತ್ತು ದಾರದಲ್ಲಿ 2 ಇದೆ. 2 ದಾರ ಇದೆಯಲ್ವಾ, ಅದರಿಂದ 2 ಬಂತು. ಟೋಟಲಾಗಿ ಇವಾಗ ನಾನು ನಾಟ್ ಮಾಡ್ತಾಯಿದ್ದೀನಿ. ಈ ರೀತಿ 4 ಸ್ಟ್ಯಾಂಡ್ಸ್ ರೆಡಿ ಆಗುತ್ತೆ ಇದು. ಓಕೆ, ಸೊ ಈ ರೀತಿ. ಓಕೆನಾ? ಇವಾಗ ಏನು ಮಾಡಬೇಕು, ಈ 4 ಎಳೆ ಒಟ್ಟಿಗೆ ಇವಾಗ ಇನ್ನೊಂದು ಕಾರ್ಡ್ಬೋರ್ಡ್ಗೆ ಸುತ್ಕೋಬೇಕು, ಇನ್ನೊಂದು ರಟ್ಟಿಗೆ ಸುತ್ಕೋಬೇಕು. ಇದೇ ರೀತಿ ನೀವು ಶಿಫ್ಟ್ ಮಾಡ್ಕೊತಾ ಇರಬೇಕಾಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ತುಂಬಾ ಈಸಿ ಇದೆ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಈ ರೀತಿ ನಾನು ದಾರ ಅನ್ನೋದು ಸುತ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ದಾರ ಅನ್ನೋದು ಸುತ್ಕೊತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ 4 ಎಳೆ ದಾರನ ಸುತ್ಕೊತಾ ಇದ್ದೀನಿ. ರೆಟ್ಟಲ್ಲಿ ಮುಂಚೆ 2 ಇತ್ತಲ್ವಾ, ಆಮೇಲೆ ದಾರದಲ್ಲಿ 2 ಬರುತ್ತಲ್ವಾ. ಸೊ ಟೋಟಲಾಗಿ ಇವಾಗ ನಾನು ಸುತ್ತುತ್ತಾ ಇರೋದು 4 ಎಳೆ ದಾರನ.
ಸೊ 4 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್. ಓಕೆ, 4 ಎಳೆ ದಾರನ ನಾನು ಸುತ್ತುತ್ತಾ ಇದ್ದೀನಿ. ಸೊ ಈಸಿಯಾಗಿ ನೋಡಿ ಈ ಥರ ಸ್ಟಿಫಾಗಿ ಇಟ್ಕೊಂಡು ಸುತ್ತಿ ಎಲ್ಲೂ ಹೊರಗಡೆ ಬರಬಾರ್ದು ಆ ಥರ. ಇವಾಗ ರಟ್ಟಲ್ಲಿ ಖಾಲಿ ಆಯ್ತಲ್ವಾ, ಎಲ್ಲಿವರೆಗೂ ಸುತ್ತಬೇಕು ಅಂದರೆ ರಟ್ಟಲ್ಲಿ ಇರೋದು ಖಾಲಿ ಆಗಬೇಕು ಅಷ್ಟೇ. ಈಗ ಮತ್ತೆ ನೋಡಿ ಸೇಮ್ ಮೆಥಡೇ ಫಾಲೋ ಮಾಡಿ ಅಷ್ಟೇ. ಮತ್ತೆ ಏನು ನೋಡಿ 2 ಥ್ರೆಡ್ ಇದೆಯಲ್ವಾ, ಈ ಥರ ಕಟ್ ಮಾಡ್ಕೊಬೇಡಿ, ನಿಮ್ಮ ಕೌಂಟಿಂಗ್ ಸಿಗಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಮತ್ತೆ ಕಟ್ ಮಾಡ್ರೆ ಏನಾಯಿತು, ಮತ್ತೆ ಥ್ರೆಡ್ಡಲ್ಲಿ 2 ಬಂತು. ಸೊ ಥ್ರೆಡ್ಡಲ್ಲಿ ಮತ್ತೆ 2 ಜಾಯಿನ್ ಮಾಡ್ಕೊತೀವಿ ಮತ್ತೆ. ಓಕೆ, ಆಲ್ರೆಡಿ 4 ಇದೆ ರಟ್ಟಲ್ಲಿ ಅಲ್ವಾ. ಸೊ ಇವಾಗ ಮತ್ತೆ 2 ಸೇರ್ಕೊಂತು, ಅಂದರೆ 2 ಸೇರಿಸಿದ್ದೀವಿ, 2 ಎಳೆ ಸೇರಿಸಿದ್ದೀವಲ್ವಾ. ಸೊ ಈಗೆಲ್ಲ ಟೋಟಲಾಗೆಲ್ಲ ಸೇರಿಸಿ ಇವಾಗ 6 ಆಯಿತು ನಿಮಗೆ. ಸೊ ಇದೇನೇ ಫೈನಲ್ಲು. ಓಕೆನಾ, ಸೊ ಇದೇನೇ ಫೈನಲ್. ಕೌಂಟ್ ಮಾಡ್ತಾಯಿದ್ದೀವಿ ನೋಡ್ಬೋದು, 2 3, ಇದು ಥರ್ಡ್ ಒನ್ನು, ಇದು 5 4 5 6 ಸ್ಟ್ಯಾಂಡ್ಸ್. ಓಕೆ, ಟೋಟಲಾಗಿ ಇವಾಗ 6 ಸ್ಟ್ಯಾಂಡ್ಸ್ ಇದೆ. ರಟ್ಟಲ್ಲಿ ನಿಮಗೆ 4 ಇದೆ, ಥ್ರೆಡ್ಡಲ್ಲಿ ನಿಮಗೆ 2 ಇದೆ. ಓಕೆ, ಥ್ರೆಡ್ಡಿಂದ ಬರ್ತಾ ಇರೋದು 2, ರಟ್ಟಲ್ಲಿ ಇರೋದು ಕೆಳಗಡೆ ಇರೋದು 4. ಟೋಟಲಾಗಿ ಇವಾಗ ಫೈನಲಾಗಿ ನಿಮಗೆ ಈ ರಟ್ಟೆಗೆ ಅನ್ನೋದು ಕಟ್ಕೊತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ನೋಡಿ. ಕೆಳಗಡೆ 4 ಇದೆ, ಇದು ಥ್ರೆಡ್ಡಲ್ಲಿ 2 ಇದೆ ಅಂತ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡ್ಬೋದು. ಸೊ ಇವಾಗ ಫೈನಲಿ ಇವಾಗ 4 + 2 ಎಷ್ಟಾಯಿತು, 6 ಆಯ್ತಲ್ವಾ. 6 ಸ್ಟ್ಯಾಂಡ್ಸ್ ಅನ್ನೋದು 6 ಎಳೆ ದಾರನ ನಾನು ಈ ರಟ್ಟಿಗೆ ಸುತ್ಕೋತಾ ಇದ್ದೀನಿ. ಇದು ಫೈನಲ್ ಆಗಿರುತ್ತೆ. ಈ ರೀತಿ ದಾರ ಸುತ್ಕೋಬೇಕು. ಏನು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಸುತ್ಕೋಬೇಕಾಗುತ್ತೆ. ನೀವು ಸೀರೆಗೆ ಮಾಡ್ತಾ ಇದ್ದೀರಿ ಅಂದರೆ ಜಾಸ್ತಿ ಸುತ್ಕೋಬೇಕಾಗುತ್ತೆ. ಇದೇ ಮೆಥಡೇ ಫಾಲೋ ಮಾಡಿ. ಬಟ್ ಏನು ಅಂದರೆ ಸ್ವಲ್ಪ ಜಾಸ್ತಿ ದಾರ ಸುತ್ಕೋಬೇಕು, ಆ ರಟ್ಟು ಅನ್ನೋದು ಫಿಲ್ ಆಗಬೇಕು ನಿಮಗೆ. ಸೊ ಅಷ್ಟು ಸುತ್ಕೋಬೇಕು. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತೇಳಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಕಂಪ್ಲೀಟಾಗಿ ಕವರ್ ಆಯ್ತಲ್ವಾ, ಮುಗೀತಿದ್ದು ಲಾಸ್ಟ್ ಅಲ್ವಾ, ಎಂಡ್ ಅಲ್ವಾ ಫೈನಲ್ಲು. ಸೊ ಅದಕ್ಕೆ ಎಲ್ಲ ಫುಲ್ಲು ಕಟ್ ಮಾಡಿಬಿಟ್ಟು ಅಷ್ಟೇ ಎಲ್ಲ ಸೇರಿ ನಾಟ್ ಮಾಡಿದ್ರೆ ಫೈನಲಾಗಿ 6 ಎಳೆ ದಾರ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇದು ರೆಡಿ ಆಯ್ತಲ್ವಾ. ಸೊ ಇದು ರೆಡಿ ಆಯಿತು. ಸೊ ಇದನ್ನು ನೀವು ರೆಡಿ ಟು ಯೂಸ್ ಇವಾಗ. ಸೊ ಇದನ್ನು ನೀವು ಕ್ರೋಶೆ ವರ್ಕಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆ ಥರ ಸ್ಟಾರ್ಟಿಂಗಲ್ಲಿ ಇದೇ ಮಾಡಬೇಕಾಗುತ್ತೆ. ಸೀರೆ ನಿಮ್ಗೆ ಆರ್ಡರ್ಸ್ ಎಲ್ಲ ಬಂದರೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮೊದಲೇ ನಿಮಗೆ 6 ಎಳೆ ದಾರ ಅನ್ನೋದು ಸೊ ಈಸಿ ಆಗಿಬಿಡುತ್ತೆ, ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ. ಸೊ ಈ ಥರ ತೊಗೊಂಬಿಟ್ಟು ನೀವು 6 ಎಳೆ ದಾರ ರೆಡಿ ಆಯ್ತಲ್ವಾ. ಸೊ ಇದನ್ನು ನೀವು ತೊಗೊಂಡು ಕ್ರೋಶೆ ವರ್ಕಿಗೆಲ್ಲ ನೀವು ಕ್ರೋಶೆ ವರ್ಕನ್ನು ಶುರು ಮಾಡ್ಬೋದು. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ 6 ಎಳೆ ದಾರ ಅನ್ನೋದು ರೆಡಿ ಆಯಿತು. ಎಷ್ಟು ಈಸಿಯಾಗಿ ದಾರ ಸುತ್ಕೊಬೋದು ನೋಡಿದ್ರಲ್ವಾ. ಸೊ ನೀವು ಟ್ರೈ ಮಾಡಿ, ಈ ಮೆಥಡಲ್ಲಿ ಟ್ರೈ ಮಾಡಿ. ಸೊ ನಿಮಗೂ ಖಂಡಿತ ಈ ಮೆಥಡು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಈಸಿ ಮೆಥಡ್. ಸೊ ಇವಾಗ 6 ಎಳೆ ದಾರ ರೆಡಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಜಸ್ಟ್ ಇಲ್ಲಿ ಸ್ಯಾಂಪಲ್ ತೋರಿಸಿದ್ದೀನಿ. ಸೊ ಬೇರೆ ವೀಡಿಯೋ ಇದು ಆ್ಯಕ್ಚುಲಿ ಡಿಸೈನ್ ವರ್ಕ್ ಮಾಡಿರೋದು. ನಿಮ್ಗೆ ನೋಡಿ 6 ಎಳೆ ದಾರ ಎಷ್ಟು ಈಸಿಯಾಗಿ ತೊಗೊಂಡು ವರ್ಕ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಯಾವ ರೀತಿ 6 ಎಳೆ ದಾರನ ತೊಗೊಂಡು ವರ್ಕ್ ಮಾಡೋದು ಅಂತ ಜಸ್ಟ್ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸತಿ. ಸೊ ಇದನ್ನು ಕೊಟ್ಟಿದ್ದೀನಿ, ಇದನ್ನು ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸತಿ. ಓಕೆನಾ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಹೇಗನ್ನಿಸ್ತು ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.